ಏನ್ ಓದ್ತೀನಿ, ಬಟ್ ಈ ಎಕ್ಸಾಮ್ ಟೆಸ್ಟ್ ಏನಿರ್ಬಾರ್ದು. ಸುಮ್ನೆ ಕಾಲೇಜ್ಗೆ ಹೋಗು, ಸ್ವಲ್ಪ ಓದ್ಕೋ, ಎಂಜಾಯ್ ಮಾಡು ಲೈಫ್ ನ ಬಾ ಅನ್ನೋದಿದ್ರೆ ಒಂದ್ ನ್ಯೂಸ್ ಬರುತ್ತೆ ನಿಮ್ ಮುಂದೆ. ಮದ್ವೆ ಆಯ್ತಾಳೆ, ಅದಂತೂ ಆಗಲ್ಲ. ಎಲ್ಲರೂ ಸೀರಿಯಸ್ ಆಗ್ತಾರೆ, ರೀಲಲ್ಲೆಲ್ಲ ಆಗ್ತವ್ರೆ. ಸುಮ್ನೆ ಹೇಳಿದ್ದು, ಅದು ತಮಾಷೆಗೆ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಯೂನಿಫಾರ್ಮ್ ಹಾಕಿ ನಿಂತಿದ್ದೀನಿ ನಾನು. ಏನಂತ ಅಂದರೆ, ಇವತ್ತು ಅಫಿಷಿಯಲಿ ನನ್ನ MBA ಮುಗ್ದು ಹೋಗುತ್ತೆ. ಅಂದರೆ ಇವತ್ತು ವೈವಾ ಇದೆ, ಪ್ರಾಜೆಕ್ಟ್ ವೈವಾ. ಎಕ್ಸಾಮ್ ಮುಗ್ದು ತುಂಬ ದಿನ ಆಗಿತ್ತು. ಇವತ್ತು ವೈವಾ ಇದೆ ಅಂತ ಹೇಳಿದ್ದಾರೆ. PPT ಎಲ್ಲ ರೆಡಿ ಮಾಡಿಕೊಂಡು ಹೋಗಿ ಮಾಡಬೇಕು. ಒಂಥರ ಮಿಕ್ಸ್ಡ್ ಫೀಲಿಂಗ್, ಬಿಕಾಸ್ ಇನ್ನೂ ಮುಗೀತು ಇವತ್ತಿಗೆ ಎಂಡ್ ನನ್ನ ಎಜುಕೇಷನ್ ಲೈಫ್. ಬಟ್ 10-11 ವರ್ಷದಿಂದ ಓದ್ತಾನೇ ಇದ್ದೀನಿ. ಸೊ ಇವತ್ತು ಮುಗಿಯುತ್ತೆ. ಈಗ ತಿಂಡಿ ಮಾಡಿಕೊಂಡು ಹೋಗೋಣ. ಅಲ್ಲಿ ಹೇಗಿರುತ್ತೆ ಅಂತ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಿಶಂಗೆ ನಾಳೆ ಇದೆ, ಅವ್ರಿಗೆ ಪ್ರಾಕ್ಟರ್ ಚೇಂಜ್ ಇರೋದ್ರಿಂದ ಅವ್ರಿಗೆ ನಾಳೆ ಡೇಟ್ ಕೊಟ್ಟಿದ್ದಾರೆ. ಅವಳಿಗೆ ನಾಳೆ ವೈವಾ ಇರುತ್ತೆ. ಸೊ ಬನ್ನಿ ಹೋಗೋಣ. ವೈವಾ ಮುಗ್ದೋಯ್ತು. ಏನಂದರೆ ನಾವು ಏನು ಪ್ರಿಪೇರ್ ಆಗಿದ್ವಿ ಅದಂತೂ ಕೇಳೋದೇ ಇಲ್ಲ. ಡಿಫ್ರೆಂಟಾಗಿ ಏನೇನೋ ಅಲ್ಲೇ ಕೇಳ್ತಾಯಿದ್ರು. ಸೊ ಈಗ ಇನ್ನೊಂದು 3 ಮೆಂಬರ್ಸ್ ಇದೆ ಅಷ್ಟೇ. ಊಟ ಮಾಡಿಕೊಂಡು ಹೋಗೋದು. ಫೈನಲಿ ಅಫಿಷಿಯಲಿ ನನ್ನ MBA ಮುಗೀತು ಇವತ್ತು. ಸೊ ಬಂದೆ ಇವಾಗ ಮನೆಗೆ. ವೈವಾ ಮುಗಿಸಿ ಅಲ್ಲಿ ನಾನು ವ್ಲಾಗ್ ಏನೂ ಮಾಡೇ ಇಲ್ಲ. ನನ್ನ ಮುಖ ತೋರಿಸಂತೂ ಈ ಥರ ಇಟ್ಕೊಂಡು ಮಾಡೇ ಇಲ್ಲ, ಬಿಕಾಸ್ ಕಾಲೇಜಲ್ಲಿ ಜನ ಜಾಸ್ತಿ ಇದ್ದರು, ವ್ಲಾಗ್ ಮಾಡೋಕ್ಕಾಗಲಿಲ್ಲ ಒಂದು. ಮತ್ತು ಇನ್ನೊಂದು ಏನಂದರೆ, ವೈವಾ ಅದು ಇದು ಟೆನ್ಷನ್, ಬಿಕಾಸ್ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಕ್ವೆಶನ್ಸ್ನ ಕೇಳ್ತಾಯಿದ್ರು. ಒಂದೇ ಥರ ಕಂಟಿನ್ಯೂ ಕ್ವೆಶನ್ ಕೇಳ್ತಾ ಇರಲಿಲ್ಲ. ಆ್ಯಂಡ್ ನಮ್ಮ ಟಾಪಿಕ್ ರಿಲೇಟೆಡ್ಡು ಒಂದೊಂದು ಕೇಳ್ತಾಯಿದ್ರು, ಬೇರೆನೂ ಕೇಳ್ತಾಯಿದ್ರು. ಹಾಗಾಗಿ ಅದು ಬಿಟ್ಟರೆ ಇನ್ನೇನಿಲ್ಲ, ಮುಗೀತು ವೈವಾ ಅಫಿಷಿಯಲಿ. ಚೆನ್ನಾಗಾಯಿತು, ಓಕೆ. ಹಂಗೇನು ಕಷ್ಟನೂ ತುಂಬ ಕಷ್ಟ ಅಂತಲೂ ಇರಲಿಲ್ಲ, ಚೆನ್ನಾಗಿತ್ತು. ಸೊ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ. ಆ್ಯಂಡ್ ಇವಾಗ ನಿಶಾ ಬರ್ತಾಳೆ. ಅವಳು ನಾಳೆ ಪ್ರಿಪೇರ್ ಆಗಬೇಕು, ಅವಳದು ನಾಳೆ ಇದೆ. ಸೊ ನಾಳೆ ಅವಳೆಲ್ಲ ಹೆಂಗೆಲ್ಲ ಪ್ರಿಪೇರ್ ಆಗ್ತಾಳೆ ಅಂತ ತೋರಿಸ್ತೀನಿ. ಆಮೇಲೆ MBA ಆದಮೇಲೆ ಏನು ಅಂತ ತುಂಬ ಜನ ಕೇಳಿದ್ದೀರಾ, ಅದಕ್ಕೂ ಆನ್ಸರ್ ಮಾಡ್ತೀನಿ. ಏನು MBA ಆದಮೇಲೆ ವಾಟ್ ನೆಕ್ಸ್ಟ್ ಅಂತ ಒಂದಷ್ಟು ಪ್ಲ್ಯಾನ್ಸ್ ಇದೆ. ಆ ಪ್ಲ್ಯಾನ್ಸ್ ಏನು ಎಕ್ಸಾಕ್ಟ್ಲಿ ಅಂತ ಹೇಳೋಕ್ಕಾಗಲ್ಲ, ಬಟ್ MBA ಆದಮೇಲೆ ಏನು ಅಂತ ಒಂದು ಕ್ಲೂ ಕೊಡ್ಬೋದು ನಿಮಗೆ ಅಷ್ಟೇ. ಸೊ ಲೆಟ್ಸ್ ಸಿ. ನಿಶಾ ಬಂದಮೇಲೆ ಅವಳನ್ನ ಮಾತಾಡಿಸಿ. ನಿಶಾ ಮೇಡಮ್ ಅವ್ರು ಬಂದಿದ್ದಾರೆ ನಮ್ಮ ಮನೆಗೆ. ಹೆಂಗೆ ಅನಿಸ್ತಿದೆ? ಲಾಸ್ಟ್ ಮಲಗಿದೆ ಅದು ಬಂದವಳೆ. ನಾಳೆ ವೈವಾ ನನಗೆ ಇವತ್ತು ಅಕ್ಕ ಮುಗಿಸ್ಕೊಂಡು ಚಿಲ್ಲಾಗಿ ಬಂದಿದ್ದಾರೆ. ಆರಾಮ್ ಎಲ್ಲ ಫುಲ್ ಆನ್ಸರ್ ಮಾಡಿಬಿಟ್ಟು ಅಫಿಷಿಯಲಿ ಮುಗೀತು ನಂದು MBA. ನಿಂದಿನ್ನೂ ಮುಗ್ದಿಲ್ಲ, ನನ್ನ ನಾಳೆ ಮುಗೀತಿದೆ ಅಫಿಷಿಯಲಿ. ಸೊ ಇವಾಗ ಸ್ವಲ್ಪ ಇವಳನ್ನ ಏನೇನು ಕ್ವಶನ್ ಕೇಳಿದ್ದಾರೆ ಅದನ್ನೆಲ್ಲ ಸ್ವಲ್ಪ ತಿಳ್ಕೊಂಡು, ನನಗಂತೂ ತಲೆ ಬುಡ ಏನೂ ಗೊತ್ತಿಲ್ಲ ನನ್ನ ಪ್ರಾಜೆಕ್ಟ್ ಬಗ್ಗೆ. ನಾವು ಏನು ಕಲ್ತ್ಕೊಂಡು ಹೋಗಿರ್ತೀವಿ ಅದನ್ನ ಕೇಳೋದೇ ಇಲ್ಲ. ನಾವೇನೋ ಹಿಂಗೇನೋ ಕೇಳ್ತಾರೆ ಅನ್ನೋ ಅಂತ ರಿಪೋರ್ಟಲ್ಲಿ ಇರೋದು ನೋಡಿದರೆ ಲಾಸ್ಟಿಗೆ ಬೇರೆ ಅಲ್ಲೇನೋ ಕೇಳಿರ್ತಾರೆ. ನೋಡೋಣ ಮೇಡಮ್ ಅವ್ರಿಗೆ ನಾಳೆ ಹೆಂಗೆ. ಗುರು ಹೆಂಗೆ ಒಬ್ಬಳೇ ಕಣೆ, ನನಗೆ ಇವತ್ತು ಹೆಂಗಾಯ್ತು ಗೊತ್ತಾ, ಒಬ್ಬಳೇ. ಯಪ್ಪ, ಬೆಳ್ಳುಳ್ಳಿ ಹುಡ್ಕಿ ಹಾಕಿಸ್ಕೊ. ಇನ್ನು ಏಯ್ ಒಂದು ಅರ್ಧ kg ಹುರಿಸ್ಬಿಟ್ಟು ಕೊಟ್ಬಿಡ್ತೀನಿ. ಬೆಳ್ಳುಳ್ಳಿ ಒಗ್ಗರಣೆ ಮಾತ್ರ ಇಷ್ಟ ಆಗೋದು. ಪುರಿ 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 ಪುರಿಯಲ್ಲಿ ಒಗ್ಗರಣೆ ಮಾಡಿರ್ತಾರಲ್ಲ, ಮಸ್ತಾಗಿರುತ್ತೆ. ಸಾಕು ಬಿಡಿ ಅಂಟಿ, ಬೆಳ್ಳುಳ್ಳಿ ಇದ್ರೆ ಕೊಡಿ. ನಿಮಗೂ ಹಿಂಗೆ ಇವ್ರ ಥರನೇ ಬೆಳ್ಳುಳ್ಳಿ ತಿನ್ನೋಕೆ ಇಷ್ಟನಾ? ಸಾಕು ಬಿಡಿ. ಇವ್ರೇ ಕಾಡ್ತಾವಳೆ ಅತ್ಲಾಗಿ. ಅಲ್ಲಿ ಓದ್ಕೊಳ್ಳೋದು ಬಿಟ್ಟು ಏನು ಮಾಡ್ತಾ ಇದೀಯಾ? ನೋಡಿ ಗೈಸ್, ನೋಡಿ ನಾನು ಬರೀ ಬರ್ಕೊಂಡೆಲ್ಲ. ಎಕ್ಸಾಮ್ಗೂ ಹಿಂಗೆ ಮಾಡಿಲ್ಲ. ನಾನೇನಂದೆ ಅಂದರೆ, ಗುರು ಬರ್ಕೋಬೇಡ್ವೆ, ನೆನ್ಪಿಟ್ಕೋ ಅಂದರೆ, ಬಿಡು ಲಾಸ್ಟ್ ಅಲ್ವಾ ಬರ್ಕೊಳ್ಳೋದು, ಈಗ ಬರ್ಕೊಳ್ಳಲ್ವಲ್ಲ ಬರ್ಕೋತೀನಿ ಅಂತ ಬರ್ಕೋತಾವಳೆ. ಇನ್ನೇನು ಬರೀತೀನಿ ನಾನು? ಏನೂ ಬರೆಯಲ್ಲ ಇನ್ನು, ಕಾಲೇಜ್ ಮುಗಿದ್ಮೇಲೆ. ಅಲ್ಲ ಹೆಂಗೆ ಅನ್ನಿಸ್ತಿದೆ ಗುರು, ಮುಗೀತು. ಇನ್ನೆಲ್ಲೂ ಓದಕ್ಕೆ ಹೋಗಲ್ಲ ನಾವು, ಕಾಲೇಜ್ಗೆ ಹೋಗಲ್ಲ, ಮುಗೀತು. ಅಪ್ಪ ನೆನ್ಸ್ಕೊಂಡ್ರೆ
ಸುಮ್ಮನೆ ನಾನು ಏನೋ ಮಾಡ್ತೀನಿ ಅಂದಿದ್ದಲ್ಲ. ಹೇಳ್ತಿದ್ದಿ ಬೇರೆದೇರೋ ಇನ್ನೊಂದ್ 2 ವರ್ಷ ಕೋರ್ಸ್ ಮಾಡ್ತೀನಿ. ನನಗೆ ನಮ್ಮ ಮನೇಲಿ ಹೇಳ್ತಾನೆ ಇಲ್ಲ ಆಂಟಿ, ಹೇಳಿದ್ರು ನಾನು ಹೋಗ್ಬಿಡುವೆ. ಲೋನ್ ಮಾಡ್ಕೊಂಡು ಯಾವ್ದಾರು ಒಂದು ಕೋರ್ಸ್ ಮಾಡ್ಕೊಂಡ್ಬಿಡು. ಸುಮ್ಮನೆ ಸುಮ್ಮನ್ ಲೋನ್ ಮಾಡು ಓದ್ತಾ ಇರು, ಜೀವನ ಪೂರ್ತಿ ಓದ್ತಾ ಇರು. ಬಟ್ ಮಾಡ್ತೀನಿ, ಮಾಡ್ತೀನಿ. 1 ವರ್ಷದ ಯಾವ್ದಾದ್ರು ಕೋರ್ಸ್ ಹುಡುಕ್ ಮಾಡ್ಬಿಡ್ತೀನಿ. ನಾನು ಸುಮ್ಮನೆ PhD ಮಾಡಿ ಎಲ್ಲರೂ ಸೀರಿಯಸ್ ಆಗಿ ತಗೊಂಡು ರೀಲಲ್ಲೆಲ್ಲ ಹಾಕ್ತವ್ರೆ. ಸುಮ್ಮನೆ ಹೇಳಿದ್ದು, ಅದು ತಮಾಷೆಗೆ. ಹಾಗಲ್ಲ, ಇನ್ನೇನು ಇಲ್ಲ ಓದೋದಕ್ಕೆ. ಇನ್ನೇನು ಓದ್ಬೋದೆ? ಅದೇ ನೆನ್ನೆ ಮತ್ತೆ MBA ಬೇಡ, M.Com ಮಾಡೋಣ ಅಂತ ಓದ್ಬೋದಷ್ಟೇ. ನೆನ್ನೆ ನಾನು ನಮ್ಮ ಅಪ್ಪ ಅಮ್ಮ ಕೂತ್ಕೊಂಡು ಮಾತಾಡ್ತೀನಿ. ಜಾಬ್ ಅಂತ ಏನೋ ವಿಚಾರ ಬಂತು. ಆಗ ಇನ್ನೊಂದು ವರ್ಷ ಕೋರ್ಸ್ ಇದೆ ಒಂದು, ಅದನ್ನ ಓದ್ಬಿಡು ಅಂತಂದ್ರು. ನಾನಂದೆ 10 ವರ್ಷದಿಂದ ಗುರು ನಾವು ಓದ್ತಾನೆ ಇದೀವಿ. ಈಗ ಮುಗೀತು. ಈಗ ಒಂಥರ ಹೆಂಗನ್ಸ್ತಿದೆ ಅಂದ್ರೆ, ಅಯ್ಯೋ ಮುಗ್ದೋಯ್ತಲ್ಲ, ಏನಪ್ಪಾ ನೆಕ್ಸ್ಟ್ ಏನು ಅಂತ ತಲೆ ನಾನು ಏನ್ ಓದ್ತೀನಿ, ಬಟ್ ಈ ಎಕ್ಸಾಮ್ ಟೆಸ್ಟ್ ಏನು ಇರ್ಬಾರ್ದು. ಸುಮ್ಮನೆ ಕಾಲೇಜ್ಗೆ ಹೋಗು, ಸ್ವಲ್ಪ ಓದ್ಕೋ, ಎಂಜಾಯ್ ಮಾಡು ಲೈಫ್ನ ಬಾ ಅನ್ನೋದಿದ್ರೆ ಚಂದ. ಎಲ್ಲರಿಗೂ ಹಂಗೇನೆ ಇಷ್ಟ ಆಗೋದು, ಇವಳಿಗೆ ಅಂತಲ್ಲ, ಎಲ್ಲರಿಗೂ ಲೈಫ್ ಹಂಗೆ ಇರಬೇಕು ಅಂತ, ಇರ್ಬೇಕಷ್ಟೆ. ಮುಂದೆ ಏನು ಅಂತ ಹೇಳ್ತೀವಿ. ಒಂದು ನ್ಯೂಸ್ ಬರುತ್ತೆ ನೀವು ಮುಂದೆ, ಮದ್ವೆ ಆಯ್ತಾಳೆ ಅದಂತೂ ಆಗಲ್ಲ. ಈಗ ನೋಡಿ ನಮ್ಮಮ್ಮ ಹೇಳಿದೆ ಕೇಳಿಸ್ಕೊಂಡ್ರಿ, ಅಲ್ಲಿ ಹುಡುಕ್ತಾ ಇದ್ದಾರೆ, ಇನ್ನೊಂದು ವರ್ಷ ಏನಾದ್ರು ಇದ್ರೆ ಓದ್ಬಿಡು ಅಂತಿದೆ. ಬಟ್ ಆದಷ್ಟು ಬೇಗ ಹೇಳ್ತೀನಿ ಏನು ಮಾಡ್ತೀನಿ ನಾನು ಅಂತ. ಮೇಡಮ್ ನಿಮ್ಮದು ನಾಳೆದೊಂದು ಮುಗಿಸ್ಕೊಬಿಡಿ. ತುಂಬ್ಕೋ, ತಿನ್ನು ಆಯಿತು ಫಸ್ಟು ನೋಡಿ. ಸೊ ನಿಶಾ ಹೋದ್ಲು ಇವಾಗ ಮನೆಗೆ. ಅವಳು ನಾಳೆ ವೈವಾ ಇದೆ, ಪ್ರಿಪೇರ್ ಆಗಬೇಕು. ಹಾಗಾಗಿ ನಂದು ಇವತ್ತು ವೈವಾ ಮುಗೀತು ಫೈನಲಿ. ಇದನ್ನ ಒಂದು 10 ಸತಿ ಹೇಳಿರ್ಬೋದು. ಬಟ್ ವೈವಾ ಮುಗೀತು ಅಂತ ಎಷ್ಟು ಖುಷಿ ಇದೆಯೋ, ವೈವಾ ಮುಗೀತಲ್ಲ ಅಂತ ಅಷ್ಟೇ ಏನು ಹೇಳ್ತಾರೆ, ಅಷ್ಟೇ ಒಂಥರ ಮಿಕ್ಸ್ಡ್ ಫೀಲಿಂಗ್. ಬಿಕಾಸ್ ವಾಟ್ ನೆಕ್ಸ್ಟ್ ಅನ್ನೋದು ನಿಮಗೆ ಎಷ್ಟು ವಾಟ್ ನೆಕ್ಸ್ಟ್ ಅಂತ ಕ್ವೆಶನ್ ಬರುತ್ತೋ ಹಾಗೆಯೇ ನನಗೂ ಬರ್ತಾಯಿದೆ ವಾಟ್ ನೆಕ್ಸ್ಟ್ ಅಂತ. ಬಟ್ ಒಂದಷ್ಟು ಪ್ಲ್ಯಾನ್ ಇದೆ. ಸದ್ಯಕ್ಕೆ ಕೆಲ್ಸಕ್ಕೆ ಹೋಗಲ್ಲ, ಏನೂ ಮಾಡಲ್ಲ. 1-2-3 ಮಂತ್ಸ್ ಬ್ರೇಕ್ ತೊಗೊಳ್ತಾ ಇದ್ದೀನಿ. ಬಿಕಾಸ್ ಓದ್ತಾನೇ ಇದ್ದೆ, ಅಂದರೆ ಡೈಲಿ ನಾನೇನು ಕೂತ್ಕೊಂಡು ಓದ್ತಾ ಇರಲಿಲ್ಲ. ಬಟ್ ಅಂದರೆ ಕಾಲೇಜ್ ಆ ಥರನೇ ಆಗ್ತಾಯಿತ್ತು, ನನಗೆ ಫುಲ್ ಫ್ರೀ ಟೈಮ್ ಅಂತ ಇರಲಿಲ್ಲ. ಸೊ ಹಾಗಾಗಿ ಆ್ಯಂಡ್ ಈ ಫ್ರೀ ಟೈಮಲ್ಲಿ ಟ್ರಿಪ್ ಹೋಗಬೇಕು, ನಾನು ಹೊರಗಡೆ ಹೋಗಬೇಕು, ಒಬ್ಬಳೇ ಸುತ್ತಾಡಬೇಕು ಅನ್ನೋ ಪ್ಲ್ಯಾನ್ಸ್ ಎಲ್ಲ ಇದೆ. ಸೊ ಅದೆಲ್ಲ ಏನೇನು ಪ್ಲ್ಯಾನ್ಸ್ ಇರುತ್ತೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ವ್ಲಾಗ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಈ 1-2 ಮಂತ್ಸ್ ಆದಮೇಲೆ ಏನು ಅಂತ ಅಂದರೆ, ನಾನು ಜಾಬ್ ಹೋಗಬೇಕೋ ಇಲ್ವೋ, ಅಥವಾ ಜಾಬ್ಗೆ ಹೋಗೋದಾದರೆ ಯಾವ ಥರ ಪ್ರಿಪೇರ್ ಆಗಬೇಕು, ಅದನ್ನೆಲ್ಲ ನಾನು ಯೋಚನೆ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೇಲೂ ಹೇಳ್ತಾ ಇದ್ದಾರೆ, ನೀನು ನೆಕ್ಸ್ಟ್ ಏನಾದರೂ ಓದಬೇಕು ಅಂತ ಇದ್ದರೆ ಓದು ಅಂತ. ನೆಕ್ಸ್ಟ್ ನಾನು ಏನು ಓದಲಿ, ನನಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಏನಾದರೂ ಒಂದು ಕೋಚಿಂಗ್ ಥರ ಏನಾದರೂ ಎಡಿಷ್ನಲ್ ಟ್ರೈನಿಂಗ್ ತೊಗೊಳ್ಳೋಣ ಅಂತ ಮನೇಲಿ ಹೇಳ್ತಾ ಇದ್ದಾರೆ. ಅದನ್ನು ಯೋಚನೆ ಮಾಡಬೇಕು. ಆ್ಯಂಡ್ ನನಗೊಂದಷ್ಟು ಪ್ಲ್ಯಾನ್ಸ್ ಇದೆ. ಆ ಪ್ಲ್ಯಾನ್ಸ್ನ ನಾನು ಮಾಡೇ ಮಾಡ್ತೀನಿ ಅಫ್ಕೋರ್ಸ್. ಅದು ಏನು, ಯಾವ ಥರ, ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಬಿಕಾಸ್ ಇವಾಗ ಹೇಳಿ ನಾನು ಅದಕ್ಕೆ ಏನೂ ಪ್ರಿಪೇರೇ ಆಗಿಲ್ಲ. ಇವಾಗ ಸುಮ್ಮನೆ ಯಾಕೆ ಹೇಳಿ ಅದ್ರ ಬಗ್ಗೆ ಅಂತ ಅಷ್ಟೇ. ಸೊ ನೆಕ್ಸ್ಟ್ ಅದು ನಾನು ಡಿಸೈಡ್ ಆದಮೇಲೆ ನಾನು ಅದನ್ನು ಹೇಳ್ತಾ ಹೋಗ್ತೀನಿ. ಬಟ್ ನಾನು ಇದನ್ನು ಯಾವತ್ತೋ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಸಡನ್ನಾಗಿ ಏನೋ ಒಂದು ಅರ್ಜೆಂಟ್ಗೆ ನಿರ್ಧಾರ ತೊಗೊಂಡು ಏನೋ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ನನ್ನ ಕಾನ್ಸೆಪ್ಟ್. ಹಾಗಾಗಿ ಆ್ಯಂಡ್ ಇನ್ನೊಂದೇನಂತಂದರೆ, ಖಂಡಿತವಾಗ್ಲೂ ನಾನು ಈಗ MBA ಮುಗ್ದಿದೆ, ಒಂದು 2 ತಿಂಗಳಾದ್ಮೇಲೆ ಮದುವೆ ಆಗ್ತೀನಿ ಅನ್ನೋದೆಲ್ಲ ಕಾನ್ಸೆಪ್ಟ್ ಇಲ್ಲ. ನನಗೆ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನಮ್ಮ ಮನೇಲಿ ಕೇಳ್ತಾ ಇರೋದು ಅದೇನೆ. ಈಗ ಎಲ್ಲಾದರೂ ಹೋದ್ರೂ ಏನು ಕೆಲಸ ಮಾಡ್ತಾ ಇದೆಯಾ, ಮದುವೆ ಯಾವಾಗ ಅನ್ನೋದೇ ಕೇಳೋದು. ಬಟ್ ಸದ್ಯಕ್ಕೆ ಮದುವೆ ಆಗೋದಂತೂ ಪ್ಲ್ಯಾನ್ ಇಲ್ಲ. 2 ತಿಂಗಳು ಆರಾಮಾಗಿ ರೆಸ್ಟ್ ಮಾಡ್ತೀನಿ ಅಷ್ಟೇ. ಇದೇ ಸದ್ಯಕ್ಕೆ ನನ್ನ ಮೈಂಡಲ್ಲಿರೋದು. ಆ್ಯಂಡ್ ಭಯನೂ ಇದೆ, ಅಯ್ಯೋ ಏನಪ್ಪ ಎಜುಕೇಷನ್ ಮುಗ್ದೋಯ್ತು, ಇಷ್ಟು ತನಕ ಓದ್ತಾ ಇದ್ದೀನಿ ನಾನು ಇನ್ನೂ ಅಂತ ಹೇಳ್ತಿದ್ದೆ. ಬಟ್ ಇವಾಗ ಇನ್ನು ಮುಂದೆ ಹೇಳೋಕ್ಕಾಗಲ್ಲ, ನಾನು ಓದ್ತಾ ಇದ್ದೀನಿ ಇನ್ನೂ ಅಂತ ಹೇಳೋದಕ್ಕಾಗಲ್ಲ. ಇನ್ನೊಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ. ಬಟ್ ಎನಿವೇಸ್ ಹೋಗ್ತಾ ಇರೋದು, ಲೈಫ್ ಹೆಂಗೆ ಕರ್ಕೊಂಡು ಹೋಗುತ್ತೆ ಹಂಗೆ ಹೋಗ್ತಾ ಇರೋದು ಅಷ್ಟೇ. ಇವತ್ತಿಗೆ ನನ್ನ ಕಾಲೇಜ್ ಲೈಫ್, ಸ್ಟೂಡೆಂಟ್ ಲೈಫ್ ಮುಗೀತು ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲ ಚೆನ್ನಾಗಂತೂ ಖಂಡಿತವಾಗ್ಲೂ ಇರುತ್ತೆ. ಬಿಕಾಸ್ ಇಷ್ಟು ದಿನ ನಾನು ಫೋಕಸ್ ಸ್ವಲ್ಪ ಕಡಿಮೆ ಆಗಿತ್ತು. ಬಿಕಾಸ್
ಎಜುಕೇಷನ್, ಅದೇ ಈ ಒಂಥರ ನೆಕ್ಸ್ಟ್ ಏನು ಅಂತ ಇನ್ನೂ ತಲೆನೋವು. ಆ್ಯಂಡ್ ಎಕ್ಸಾಮ್ಸ್ ಇತ್ತು, ಹಾಗಾಗಿ ವ್ಲಾಗ್ಸ್ನ ನಾನು ಮಾಡ್ತಾ ಇರಲಿಲ್ಲ ಅಷ್ಟೊಂದು. ಬಟ್ ಇನ್ನೂ ಕಂಟಿನ್ಯೂ ಆಗಿ ಬರುತ್ತೆ. ಎಲ್ಲ ಮುಗೀತು ಇವತ್ತಿಗೆ. ಸೊ ಹಾಗಾಗಿ ಹೊರಗಡೆ ಎಲ್ಲ ಹೋಗ್ತೀನಿ, ಆದರೂ ವ್ಲಾಗ್ಸ್ ಎಲ್ಲ ಮಾಡ್ತೀನಿ. ಸೊ ಇದೇ ರೀತಿ ನನ್ನ ವ್ಲಾಗ್ಸ್ ನೋಡ್ತಾ ಇರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಆಗಲೇ ನೋಡಿ ವಿಡಿಯೋನ ಎಂಜಾಯ್ ಮಾಡ್ಬೋದು. ಹಾಗೆಯೇ ವಿಡಿಯೋಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಇದನ್ನ ಕೇಳ್ತಾ ಇದ್ದೀನಿ, ನೀವು ಕಮೆಂಟ್ ಮಾಡಿದ್ರು ಮಾಡಲ್ಲ ಅಂತ ಹೇಳ್ತೀರಾ ನನಗೆ ಗೊತ್ತು, ಬಟ್ ಇನ್ನೂ ಬರುತ್ತೆ ಅದು ನಿಜವಾಗ್ಲೂ. ಆ್ಯಂಡ್ ಇನ್ನೇನು ಅಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.